ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನೋಡಿ ಇವತ್ತು ನಮ್ಮದು ಸೋಮವಾರದ ಪೂಜೆ ಹೀಗಾಗಿದೆ. ನಾವು ಮುಂಜಾನೆ 11 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ರೀ. ಬನ್ನಿ ಇವತ್ತಿನ ಲಾಗಲ್ಲಿ ಏನೆಲ್ಲದೆ ಅಂತ ನೋಡ್ಕೊಳ್ಳೋಣ. ಇವತ್ತು ನಾವು ನೀವು ಹೊಸ ಥರದ ವಿಡಿಯೋ ತೋರಿಸ್ತಾ ಇದ್ದೀವಿ ರೀ. ಏನಪ್ಪ ಅಂತಂದರೆ ನಾವು ಪಾರಿವಾಳ ತಂದಿದ್ದೀವಿ, ಸಾಕುವಂಥ ಪಾರಿವಾಳ. ನಾವು 2020ರಲ್ಲಿ ತುಂಬ ಪಾರಿವಾಳ ಸಾಕಿದ್ವಿ ಕೊರೋನಾ ಟೈಮಲ್ಲಿ. ಮತ್ತು 2022ಕ್ಕೆ ಎಲ್ಲ ಮಾರಿದ್ವಿ, ನಾವು ತೆಗೆದುಬಿಟ್ವಿ ಎಲ್ಲ. ಇವಾಗ ಮತ್ತೆ ತೊಗೊಂಬಂದಿದ್ದಾರೆ ನಮ್ಮ ಯಜಮಾನ್ರು. ಒಂದು ಎಷ್ಟು ಜೊತೆ ಅಥವಾ ಗೊತ್ತಿಲ್ಲನೇ, ನಾನು ಹೋಗಿ ನೋಡ್ಬೇಕ್ರಿ, ನಿಮಗೆ ತೋರಿಸ್ತೀನಿ ಬನ್ನಿರಿ. ಈಗ ಪಾರಿವಾಳ ಖಾನೆ ಕೂಡ ಇದ್ರ ಜೊತೆ ರೆಡಿ ಮಾಡ್ತಾ ಇದ್ದಾರೆ ಹೊರಗಡೆ. ಬನ್ನಿ, ಅದು ಕೂಡ ನಿಮ್ಮ ಜೊತೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ರೆಡಿ ಮಾಡ್ತಾ ಇದ್ದಾರೆ ಪಾರಿವಾಳ ಖಾನೆಗೆ. ಇಷ್ಟೆಲ್ಲ ಅಲ್ಡ್ಕೊಂಡಿದ್ದಾರೆ. ಇದು ಎಷ್ಟು ಜೊತೆ ಹಿಡಿತೈತಿ? 8 ಜೊತೆ. ನೋಡಿ, ನಾನು ನಿಮಗೆ ಪಾರಿವಾಳ ತೋರಿಸ್ತೀನಿ. ಅದಕ್ಕೆ ಮೇಲೆ ಹೊಂಟಿದ್ದೀವಿ, ಮೇಲೆ ಬಿಟ್ಟಿದ್ದೀವಿ ಸದ್ಯಕ್ಕೆ. ಒಂದು ಜಾಲರಿ ಇದೆ, ಅದರಲ್ಲಿ ಬಿಟ್ಟಿದ್ದೀವಿ. ಇನ್ನು ಪಾರಿವಾಳ ಖಾನೆ ರೆಡಿ ಮಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ ಮೇಲೇ ಬಿಟ್ಟಿದ್ದೀವಿ. ನೋಡಿ, ನಮ್ಮ ಪಾರಿವಾಳ ಇಷ್ಟು ತಂದಿದ್ದೀವಿ. ಇವಾಗ ಪಾರಿವಾಳ ಖಾನೆ ರೆಡಿ ಮಾಡ್ತಾಯಿದ್ದೀವಿ. ಈ ಪಾರಿವಾಳಕ್ಕೋಸ್ಕರನೇ ನೋಡಿ 9 ಅದಾವು, ಇನ್ನೊಂದು ತರ್ತಾ ಇದ್ದಾರೆ. ವೈಟ್ ಕಣ್ಣು, ರೆಡ್ ಕಣ್ಣು ಇದೆಯಾ? ಅದು ಗಂಡೆ ಆದಂತ ತೋರಿಸ್ಲಾ? ಅದು ಚಾಪಲ್ಲ ಗಂಡೆ ಆದಂತ ತೋರಿಸ್ಲಾ? ತೋರಿಸಿ. ಇದೊಂದು ಗಂಡು ಹೆಣ್ಣು ಇವೆರಡು ಜೋಡಿ. ಮತ್ತೆ ಇವೆರಡು ಜೋಡಿ ಅಲ್ಲಿ ಬಿಡ್ತೀವಲ್ಲ ಖಾನೆಗೆ, ಅವಾಗ ತೋರ್ಸೋಣ ಅಂತ. ಇವ್ರಿಗೋಸ್ಕರನೇ ರೀ ತಂದಿರೋದು, ಮಣಿಕಂಠ ಮದಕರಿಗೋಸ್ಕರ. ಅವ್ರಿಗೆ ಯಾಕೆ ಪಾರಿವಾಳ ಭಾಳ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ತಂದಿದ್ದೀವಿ. ನಾವು ಇಲ್ಲೇ ಸಾಕಿದ್ವಿ ಮುಂಚೆ ಈ ರೂಮಲ್ಲಿ ಪಾರಿವಾಳನ. ಒಂದು ನೋಡಿ, ಕೋಳಿ ಪಿಳಿ ಎಷ್ಟು ದೊಡ್ಡದಾಗೈತಿ. ಇದನ್ನು ಕೂಡ ಮೇಲೆ ಬಿಟ್ಟಿದ್ದೀವಿ ತಗೊಂಬಂದು, ರೊಟ್ಟಿ ಬಾಕ್ಸಲ್ಲಿ ಇಟ್ಟಿಟ್ಟು. ಇವಾಗ ಇದಕ್ಕೆ ಖಾನೆ ರೆಡಿ ಆಗೋ ಮಟ ಇಲ್ಲೇ ಇರೋದು. ಇವತ್ತು ರೆಡಿ ಆಗುತ್ತೆ ಅನ್ನಿಸ್ತತಿ. ರೆಡಿ ಆದಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಹೂವಿನ ಗಿಡ ಎಲ್ಲ ಕಡಿದ್ವಲ್ಲ ನಾವು, ಎಕ್ಕಿ ಹೂ ಬಿಟ್ಟಿದ್ದಾವೆ. ಇಷ್ಟರಿ ಚಿಕ್ಕಂಡತ್ ನೋಡಿ. ಮತ್ತೆ ಕಡಿದ ಮೇಲೆ ಇಷ್ಟು ದೊಡ್ಡದಾಗೈತೆ, ಮತ್ತೆ ಇಷ್ಟೊಂದು ಬೆಳೆದೈತಿ. ನೋಡಿ ಫ್ರೆಂಡ್ಸ್, ನಮ್ಮದು ಹೂವಿನ ಗಿಡ ಕಟ್ ಮಾಡಿದ್ವಲ್ಲ, ಇಷ್ಟು ದೊಡ್ಡದಾಗೈತೆ. ಆಗಲೇ ಇಷ್ಟು ಚಿಕ್ಕತೈತೆ ನೋಡಿ, ಚಂದ ಚಿಕ್ಕತ್ ನೋಡಿ ಗಿಡ. ಇನ್ನೂ ಹೂ ಬಿಡ್ತಾ ಇಲ್ಲ. ನೋಡಿ, ನಮ್ದು ಈ ಬ್ಲೌಸ್ ಐತಿ, ಈಗ ಹೊಲಿಬೇಕು. ಇದ್ರ ಅಳತಿ ಹೊಲಿಯಕ್ಕೆ ಕೊಟ್ಟಿದ್ದಾರೆ, ಇದನ್ನು ಹೊಲಿಬೇಕ್ರಿ ಈಗ. ಅದೇ ಕೆಲಸ ಇರೋದು. ಈ ಲೇಸ್ ಹಚ್ಚೋಣ ಅಂತ ಮಾಡಿದ್ದೀವಿ. ಸೀರೆ ಈ ಕಲರ್ ಇದೆ, ಅದಕ್ಕೋಸ್ಕರ ಇದೇ ತಂದಿದ್ದೀವಿ ನಾವು. ಸರಿ, ಹೊಲ್ದ ಮೇಲೆ ತೋರಿಸ್ತೀವಿ ರೀ. ನೋಡಿ ಫ್ರೆಂಡ್ಸ್, ನಾವಿವಾಗ ಬ್ಲೌಸ್ ಅಳತೆ ಹಾಕ್ತಾಯಿದ್ದೀವಿ, ಬ್ಲೌಸ್ ಕಟ್ ಮಾಡೋಕ್ಕೋಸ್ಕರ. ನೋಡಿ, ಅಲ್ಲಿ ನಮ್ಮ ಮನೆಯವರು ಪಾರಿವಾಳ ಖಾನೆ ಇನ್ನೇನು ಮುಗಿಸಿದ್ದಾರೆ, ಡೋರ್ ಮಾಡ್ತಾ ಇದ್ದಾರೆ. ಡೋರು ಮಾಡೋದು ನಾವು ನಿಮಗೆ ತೋರಿಸ್ತೀವಿ, ಬನ್ನಿ. ನೋಡಿ, ನಮ್ಮ ಪಾರಿವಾಳ ಖಾನೆ ಡೋರು ರೆಡಿ ಆಗ್ತೈತಿ. ಇದು ಸುತ್ತಲೂ ಮಳೆ ಹೊಡೆದ್ರೆ ರೆಡಿ ಆಕತ್ತಲ್ಲ. ಎಷ್ಟು ದೊಡ್ಡ ಇದು ನಮ್ಮ ವಾಳೆವು ಖಾನೆವು. ಅವಾಗ ಎಷ್ಟು ಸಾಕಿದ್ದಲ್ರಿ ಪಾರಿವಾಳ ನೀನು? ಅಲ್ಲ, ನೋಡಿ, ನಮ್ಮ ಪಾರಿವಾಳ ಖಾನೆ ರೆಡಿ ಆಗೈತಿ. ಪಾರಿವಾಳ ತಳಗಡ್ಕೊಂಬಂದು ಈಗ ಮೇಸಕಚ್ಚಿವಿ. ನೀರು ಹಾಕಲ್ಲ ಅವಕ್ಕ. ಇದು ಸಬ್ಜಾ, ಇದು ಗುಲ್ದಾರು, ಅದು ಇದು ಬೂದ್ಗಂಡು ಅವೆಲ್ಲ ಅದಾವ. ಸುರ್ಮ ಅವೆಲ್ಲ ಅದಾವ. ಅದಕ್ಕೆ ಅವೆಲ್ಲ ಸಾಕು.
ಅವಾಗ ಬಿಟ್ಬಿಟ್ರಂಗೆ ಎಷ್ಟು ಅಗಲ ಕಾಣಿಸ್ತಾವ ಪಾರಿವಾಳ. ಬಾ 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 ತಿಂತಾವಲ್ಲ, ತಿನ್ನಲ್ಲ ಅಂದಿ ಕಡ್ಲಿ ಅಂದ್ರೆ ಅವು ಕಾಸಿ. ಅದನ್ನೇ ಒಂದು ತಾಸು ಗಂಟ್ಲೆ ಮಾಡ್ತೀವಿ ನೋಡಿ. ಪಾರಿವಾಳ ಇನ್ನೇನೆಲ್ಲ ಮೇದು ಈಗ ಒಳಗೆ ಕೂಡ್ಬೇಕ್ರಿ ನಾವು. ಕೂಡಕ್ಕೆ ನಮ್ಮ ಕಾನಿ ಕೂಡ ರೆಡಿಯಾಗಿದೆ ನೋಡಿ. ಒಂದು 8 ಜೊತೆ ಇಡೋಷ್ಟು ಕಾನಿ ಮಾಡಿದೇವ್ರಿ ನಾವು. ಇವಾಗ ಸದ್ಯಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಅದು ಮಕ್ಕಳ ಆಸೆಗೋಸ್ಕರ ತಂದಿರೋದು. ಮುಂಚೆಲ್ಲ ಭಾಳ ಸಾಕಿದ್ವಿ, ಒಂದು 60-70 ಪಾರಿವಾಳ ಇದ್ವು ನಮ್ಮವು. ನಾವು ಲಾಕ್ಡೌನಲ್ಲಿ ಎಲ್ಲ ಇದು ಕೊಟ್ಬಿಟ್ವಿ. ಇದು ಇಲ್ಲೇ ಕುರ್ರೂಮ್ನ ತೆಳಗಡೆಗೆ ಇಟ್ಕೊಂಡೇವ್ರಿ. ಮತ್ತು ಮೇಲೆ ಇಟ್ಟರೆ ಮೇಲೆ ತೆಳಗ ಅಡ್ಡಾಡಕ್ಕೆ ಇದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕುರ್ರೂಮ್ನಾಗೆ ನೋಡಿ. ನನ್ನ ಮಗ ಕುರಿ ಮೇಯಿಸ್ತಾ ಇದ್ದಾನೆ. ಇವತ್ತು ಅವ್ರ ಅಪ್ಪಾಜಿಗೆ ಪಾರಿವಾಳ ಕಾನಿ ಮಾಡಿ ಸುಸ್ತಾಗಿತ್ತಲ್ಲ, ಅದಕ್ಕೋಸ್ಕರ ಅವನೇ ನಮ್ಮ ಮದಕರನೇ ಮೇಯ್ಸಕತ್ತ ನೋಡ್ರಿ. ಅವನು ಸ್ಕೂಲಿದ್ದ ಮೇಯ್ಸಲ್ಲ, ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ, ಮನೆಗಿರ್ತಾನೆ ಅಂತ ಹೇಳ್ಬಿಟ್ಟು ಮೇಯ್ಸಕತ್ತೇನೆ. ಅವನಿಗೂ ರೂಢಿ ಆಗೈತದು, ಮೇಯ್ತೈತೆ ಅವನ ಕೈಯಾಗನ. ನೋಡಿ, ಇದಕ್ಕೆ ಈ ರೀತಿ ಕಟ್ಗೆಂದು ಮೇಯ್ಸೋದು ರೂಢಿ ಇದ್ದಿದ್ದಿಲ್ಲ. ನಾವು ನಮ್ಮ ಮನೇಲಿ ಬಂದಮೇಲೆ ರೂಢಿ ಮಾಡಿರೋದು. ಅವ್ರು ಹಂಗೆ ಕಾನೆಯಲ್ಲಿ ಹಾಕಿ ಮೇಯಿಸ್ತಿದ್ರಂತೆ. ನಾವು ಯಾವ ಕುರಿ ತಗೊಂಡ್ರೆ ಇದೇ ರೀತಿ ಕಟ್ಕೊಂಬಿಟ್ಟು ಹೊಟ್ಟೆ ತುಂಬ ಮೇಯಿಸ್ತವ್ರಿ. ಅವು ಎಷ್ಟು ತಿಂತವಷ್ಟಕ್ಕೆ ಬಿಡಲ್ಲ, ನಾವು ಬಲವಂತವಾಗಲಿ ಮೇಯಿಸ್ತೀವಿ ನೋಡಿ. ಇವಾಗ ಕುರಿ ಮೇಯ್ಸೋದಾಯ್ತು. ಇನ್ನೇನು ಆಮೇಲೆ ಹಾಲು ಕುಡಿಸ್ಬೇಕ್ರಿ. ಕುರಿಗೆ ಹಾಲು ಮೊಟ್ಟೆ ಹಾಕ್ತೀವಿ ಆಮೇಲೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನೋಡಿ. ಮೇದತ್ತಿ ಇವಾಗಿನ ಗುದ್ದಲ್ಲ, ಆದರೂ ಭಯ ಆಗುತ್ತೆ ಹತ್ರ ಹೋಗೋಕ್ಕೆ. ಸರಿ, ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೇವ್ರಿ. ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.